ಇನ್ನು ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿಯನ್ನ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಸರ್ಕಾರ ವಾಗ್ದಾನವನ್ನ ಮಾಡಿತ್ತು. ಆದರೆ ಪ್ರತಿ ತಿಂಗಳು ಹಣ ಜಮೆ ಆಗ್ತಾ ಇಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಾಕಿ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಬಹಳಷ್ಟು ಬಂದ ಕಡೆ ಮಹಿಳೆಯರು ಕೂಡ ಅದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ಕಾಂಗ್ರೆಸ್ ನಡುವೆ ಇದೇ ಗೃಹಲಕ್ಷ್ಮಿ ಗುದ್ದಾಟ ತಾರಕಕ್ಕೇರಿದೆ. 2,000 ರೂಪಾಯಿ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಆಗ್ಬಿಡ್ತೀವಿ. ಇವತ್ತು ಎಲ್ಲ ನನ್ನ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ಅಕೌಂಟ್ಗೆ ಹೋಗುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮವನ್ನ ಇವತ್ತು ನಾವು ನಿರ್ವಹಿಸ್ತಾ ಇದ್ದೇವೆ. ಆಗಸ್ಟ್ 30, 2023 ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯನ್ನು ಅಧಿಕಾರಕ್ಕೇರಿದ 100 ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿತ್ತು. ಅಂದು ಪ್ರತಿ ತಿಂಗಳು ಮನೆ ಯಜಮಾನಿಯ ಖಾತೆಗೆ 2,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಆದ್ರೆ ಈಗ ಪ್ರತಿ ತಿಂಗಳು ಸಮರ್ಪಕವಾಗಿ ಹಣ ಜಮೆ ಆಗ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಇದೇ ಆರೋಪವನ್ನು ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಸದನದಲ್ಲಿ ಸಮರಕ್ಕಿಳಿದಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ಗೃಹಲಕ್ಷ್ಮಿ ಗುದ್ದಾಟ. ಆಗಸ್ಟ್ ವರೆಗೂ ಜಮೆ ಎಂದ ಸರ್ಕಾರ 2 ತಿಂಗಳು ಬಂದಿಲ್ಲ ಎಂದ ಬಿಜೆಪಿ. ಕಳೆದ ವಾರ ಡಿಸೆಂಬರ್ 9ರಂದು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಗೆ ಸದನದಲ್ಲಿ ಉತ್ತರಿಸಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಸ್ಟ್ ವರೆಗೂ ಗೃಹಲಕ್ಷ್ಮಿ ಹಣ ಜಮೆ ಮಾಡಿದ್ದೇವೆ ಎಂದಿದ್ರು. ಆದ್ರೀಗ ದಾಖಲೆಗಳನ್ನು ಸಂಗ್ರಹಿಸಿರೋ ಬಿಜೆಪಿ ನಾಯಕರು ಸರ್ಕಾರಕ್ಕೆ ತಿರುಗುಬಾಣ ಬಿಟ್ಟಿದ್ದಾರೆ. ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನ ಈವರೆಗೆ ಸರ್ಕಾರ ಗೃಹಲಕ್ಷ್ಮಿಯರಿಗೆ ನೀಡಿಲ್ಲ ಅಂತ ಬಿಜೆಪಿ ಆರೋಪಿಸುತ್ತಿದೆ. ಇದೇ ವಿಚಾರ ಮುಂದಿಟ್ಟು ಬಿಜೆಪಿ ನಾಯಕರು ಸರ್ಕಾರ ತಪ್ಪು ಮಾಹಿತಿ ಕೊಟ್ಟಿದೆ ಅಂತ ಮುಗಿಬೀಳ್ತಿದ್ದಾರೆ. ಇನ್ನು ಸದನದ ಹೊರಗೂ ಒಳಗೂ ಗೃಹಲಕ್ಷ್ಮಿಯ ಫೆಬ್ರವರಿ ಮಾರ್ಚ್ ತಿಂಗಳ ಕಂತು ಬಾಕಿ ವಿಚಾರವನ್ನ ಬಿಜೆಪಿ ಕೈಗೆತ್ತಿಕೊಂಡಿದೆ. ಸರ್ಕಾರ ಒಮ್ಮೆಲೆಗೆ 2-3 ತಿಂಗಳ ಹಣ ಹಾಕ್ತಿರೋದ್ರ ಹಿಂದೆ ರಾಜಕೀಯ ಇರೋದಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ 5,000 ಕೋಟಿ ಹಣ ಎಲ್ಲೋಯ್ತು ಅಂತ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿಕೊಟ್ರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾದ ದುಡ್ಡನ್ನು ಪಾಪರ್ ಔಟು ಫೈನಾನ್ಸಲ್ಲಿ ದುಡ್ಡಿಲ್ಲ ಕೊಟ್ಟಿಲ್ಲ, ಅದನ್ನು ಬಯಲಿಗೆ ಎಳಿತಾ ಇದ್ದೀರಿ. ಅವರಿಗೆ ಹೆಸರಿಟ್ಟಿದ್ದಾರಲ್ಲ ಅದು ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಮುಂದಿನ ದಿನಗಳೆಲ್ಲ ಇವತ್ತಿಂದೇ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಯಾಕಾಗ್ತದೆ ನಮ್ಮನ್ನ ಇವರು ಇದು ಖಜಾನೆಗೆ ಕನ್ನ ನೋಡಿ. ನಾನು ವಿಪಕ್ಷ ನಾಯಕ ಅಲ್ವಾ. ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ HM ರೇವಣ್ಣ ಮಾತ್ರ ಆಗಸ್ಟ್ ವರೆಗೆ ಹಣ ಜಮಾವಣೆ ಆಗಿದೆ ಅನ್ನೋ ಸರ್ಕಾರದ ಮಾತಿಗೆ ಬದ್ಧರಾಗಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿ ಸಮಸ್ಯೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಕೇಂದ್ರದಿಂದ GST ಹಣ ಬರಬೇಕಿತ್ತು ಎಂದಿದ್ದಾರೆ. ನೈಜ ಫಲಾನುಭವಿಗಳು ಖಂಡಿತ ಕೊಡ್ತಾನೆ ಇದ್ದೀವಿ. IT ಮತ್ತು GST ಮಾತ್ರ 1,20,000 ಇತ್ತು, ಅದರಲ್ಲೂ 59,000 ಕ್ಲಿಯರ್ ಮಾಡಿದ್ದೇವೆ. ಅಲ್ಲಿ ಗ್ರಾಮೀಣದವ್ರಿಗೆ ಅರ್ಥವಾಗಿದೆ ತಪ್ಪಾಗುತ್ತೆ, ಅದನ್ನು ಮೊನ್ನೆ ಕೂಡ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇವೆ, ಅದು ಕೂಡ ರಿಲೀಸ್ ಆಗುತ್ತೆ. ಆಗಸ್ಟ್ವರೆಗೂ ಕೊಟ್ಟಿದ್ದೇವೆ, ಈ ಸಾರಿ ಕೊಡ್ತೀವಿ. ಈಗ ಅದೇನಾದರೂ ದುಡ್ಡು ಹೊಡ್ಕೊಳಕ್ಕಾಗ್ತದೇನ್ರಿ? ಅದು DBT ಅಲ್ವಾ? ಸುಮ್ಮನೆ ನೋಡಿ, ಈ ಇಶ್ಯೂ ಇಲ್ಲ. ಇವತ್ತು ಒಂದು ವಾರ ಆಯಿತು, ಒಂದು ಇಶ್ಯೂ ಬಗ್ಗೆ ಏನಾದರೂ ಧ್ವನಿ ಎತ್ತಕ್ಕೆ ಸಾಧ್ಯ ಆಗಿದೆ ಅವರಿಗೆ? ಸುಮ್ಮನೆ ಇರಲಾರ್ದು ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 15,000 ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ. ಇನ್ನು ಹಣ ಸಮರ್ಪಕವಾಗಿ ಬರ್ತಿದ್ಯಾ ಅನ್ನೋ ಬಗ್ಗೆ TV9 ರಿಯಾಲಿಟಿ ಚೆಕ್ ನಡೆಸಿದೆ. ಇದರಲ್ಲಿ ಕೆಲ ಫಲಾನುಭವಿ ಮಹಿಳೆಯರು ಹಣ ಬರ್ತಿದೆ ಎಂದಿದ್ದಾರೆ. ಆದ್ರೆ ಬಹುತೇಕ ಗೃಹಲಕ್ಷ್ಮಿಯರು ಸಮರ್ಪಕವಾಗಿ ಹಣ ಜಮೆಯಾಗ್ತಿಲ್ಲ ಎಂದಿದ್ದಾರೆ. ಮಾಡ್ಕೊಡಿ, ಕೇಳಿಲ್ಲ ನಾವು, ನೀವು ಹಾಕಿದ್ದೀರಾ ಸಂತೋಷ. ಈಗ ಹಾಕಿದ್ದನ್ನ ಕರೆಕ್ಟನ್ನ ಕೊಡ್ಬೇಕಲ್ವಾ ನಮ್ಗೆ? ಅದು ಕೊಡ್ತಾ ಇಲ್ಲ, ಎಂತ ಮಾಡೋದು ಇದು? ಬರತ್ತಿಲ್ರಿ, 2 ಕಂತಿನ ಬಂದೇ ಇಲ್ರಿ. ಯಾವ ತಿಂಗಳು? 2 ತಿಂಗಳು ಒಟ್ಟ ಬಂದೇ ಇಲ್ರಿ. ಬರ್ತಾಯಿದೆ ಸಹ. 2 ತಿಂಗಳಾಗಲಿ 3 ತಿಂಗಳಾಗಲಿ ಸಿದ್ದರಾಮಯ್ಯರು ಹಾಕಿ ಹಾಕ್ತಾರೆ. ನಮಗೆ ಹಾಕ್ತಂಗಂತೂ ಇರಲ್ಲ, ಹಾಕಿ ಹಾಕ್ತಾರೆ. ಅದ್ರಾಗ ಏನು ತೊಂದರೆ ಇಲ್ಲ. ಅದು ಯಾವಾಗ ಕೊಡ್ತಾರೆ? ಅವ್ರಿಗೆ ಗೆದ್ಮೇಲೆ ನಾವು ಮಾಡ್ತೀವಿ ಅಂತಾರೆ. ಮಾಡಿದ್ರೆ ಬಡವ್ರ ಬಗ್ರಿಗೆ ಒಳ್ಳೇದಾಗಂಗೆ ಮಾಡಬೇಕು.
ಅಡ್ಡಾದಿಡ್ಡಿ ಮಾಡೋದಲ್ಲ. ಇದನ್ನ ನಂಬ್ಕೊಂಡೆ ನಾವು ಮಕ್ಕಳ ಫೀಸು, ಸಂಘಗಳಲ್ಲಿ ಸಾಲ, ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡ್ಬಿಟ್ಟು ಇವಾಗ ಬಡ್ಡಿ ಏರ್ಬಿಟ್ಟು ಬಹಳ ಕಷ್ಟಕ್ಕೆ ಸಿಲುಕ್ಬಿಟ್ಟಿದ್ದೀವಿ. ಪ್ರತಿ ತಿಂಗಳು ನೀವು ಹಾಕ್ಲೇಬೇಕು, ಹೇಳಿ ಪ್ರಕಾರ ನಡ್ಕೊಳ್ಳೇಬೇಕು. ಗೃಹಲಕ್ಷ್ಮಿ ಯೋಜನೆ ರಾಜಕೀಯ ವಲಯದಲ್ಲಿ ಗುದ್ದಾಟಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಗೃಹಲಕ್ಷ್ಮಿಯರ ಮಾತು ಹಾಗೂ ದಾಖಲೆಗಳನ್ನ ಮುಂದಿಡ್ತಿರೋ ಬಿಜೆಪಿ ರಾಜ್ಯ ಸರ್ಕಾರವನ್ನ ಗಟ್ಟಿ ಹಾಕ್ತಿದೆ. ಸುನಿಲ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.